ತಾಳಿ ಕಟ್ಟುವ ವೇಳೆ ಮಂಟಪಕ್ಕೆ ಪ್ರೇಯಸಿ ಎಂಟ್ರಿ, ಕಕ್ಕಾಬಿಕ್ಕಿಯಾದ ಕೀಚಕ ಪ್ರಿಯಕರ ಪ್ರೇಯಸಿಗೆ ಕೈಕೊಟ್ಟು ಮತ್ತೋರ್ವ ಯುವತಿಯ ಜೊತೆ ಮದುವೆಗೆ ಪ್ರಯತ್ನ ಮಾಡಿದ್ದ. ತಾಳಿ ಕಟ್ಟೋ ವೇಳೆ ಪ್ರೇಯಸಿ ಓಡೋಡಿ ಬಂದು ಮದುವೆ ನಿಲ್ಲಿಸಿದ್ದಾಳೆ. ಸಿನಿಮಾದಲ್ಲೊಂದಷ್ಟು ಕಥೆಗಳನ್ನು ನೋಡಿದ ಮತ್ತು ಕೇಳಿದ ನಮಗೆ ರಿಯಾಲಿಟಿ ಈ ತರಹದ್ದೊಂದು ಘಟನೆ ನಡೆದಿದೆ. ಎಡಗಡೆಗೊಂದು ಬಲಗಡೆಗೊಂದು ಅಂತ ಹೇಳಿ ಎರಡೆರಡನ್ನ ಮೇಂಟೈನ್ ಮಾಡಿದ್ದ ಈತ. ಒಬ್ಬಳಿಗೆ ಆಸೆ ತೋರಿಸಿ ಆಕೆಯ ಜೊತೆ ಈತನಿಗೆ ಬೇಕಾದಾಗ ಸೀಸನ್ಗೆ ತಕ್ಕನ ಹಾಗೆ ಮುತ್ತನ್ನು ಪಡೆದುಕೊಂಡು ಚಳಿಗಾಲಕ್ಕೊಂದು ತರಹದ ಮುತ್ತು, ಬೇಸಿಗೆಗಾಲಕ್ಕೊಂದು ತರಹದ ಮುತ್ತು, ಮಳೆಗಾಲಕ್ಕೆ ಹೆಂಗೆ ಬೇಕೋ ಹಂಗೆ ಬಳಸ್ಕೊಂಡು ಸಾಂಪ್ರದಾಯಿಕ ಹೆಣ್ಣು ಮಗಳೊಬ್ಬಳಿಗೆ ತಾಳಿ ಕಟ್ಟೋದಕ್ಕೆ ಹೊಂಟಿದ್ದ. ಬಳ್ಳಾರಿಯಲ್ಲಿ ಓದುತ್ತಿದ್ದಂತಹ ರಿಷಬ್ ಅನ್ನೋ ಯುವಕ ಕೊಪ್ಪಳದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿದ್ದ. ರಾಯಚೂರು ಮೂಲದ ರಿಷಬ್ ಸಂತ್ರಸ್ತ ಯುವತಿ ಕೊಪ್ಪಳ ಮೂಲದವರಾಗಿದ್ದು ಬಳ್ಳಾರಿಯಲ್ಲಿ ಓದುತ್ತಿದ್ದ ವೇಳೆ ಇಬ್ಬರ ಪರಿಚಯವಾಗಿದೆ. ಡಿಗ್ರಿ ಓದುವಾಗಲೇ ಇಬ್ಬರ ನಡುವೆ ಪ್ರೀತಿ ಚಿಗುರಿತ್ತು. ಆ ಬಳಿಕ ಪ್ರೀತಿಯ ಹೆಸರಿನಲ್ಲಿ ಯುವಕ ರಿಷಬ್ ಯುವತಿಯೊಂದಿಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದ. ತಾಳಿ ಕಟ್ಟುವ ವೇಳೆ ಮಂಟಪಕ್ಕೆ ಪ್ರೇಯಸಿ ಎಂಟ್ರಿ. ಇವನಿಗೆ ಏನು ಬೇಕೋ ಎಲ್ಲವನ್ನೂ ಆ ಯುವತಿಯ ಜೊತೆ ಪಡ್ಕೊಂಡಿದ್ದ. ಪ್ರೇಯಸಿಗೆ ಕೈಕೊಟ್ಟು ಮತ್ತೋರ್ವ ಯುವತಿಯ ಜೊತೆ ಮದುವೆಗೂ ಕೂಡ ಪ್ರಯತ್ನ ಪಟ್ಟಿದ್ದಂತೆ. ಇದಕ್ಕೊಂದು ಸೂಕ್ತವಾದ ಕಾನೂನು ಬರದ ಹೊರತು ಈ ತರಹದ ಘಟನೆಗಳು ಕಂಟ್ರೋಲ್ ಬರೋದಿಲ್ಲ. ನೀವೆಷ್ಟೇ ಲವ್ ಜಿಹಾದು ಅನ್ನಿ, ಮತ್ತೊಂದು ಜಿಹಾದು ಅನ್ನಿ, ಪ್ರೀತಿ, ಪ್ರೇಮ, ಕಾಮ ಈ ಮೂರನ್ನ ಒಂದು ಕಾನೂನು ವ್ಯಾಪ್ತಿಯಲ್ಲಿ ಕಂಟ್ರೋಲ್ ಮಾಡದ ಹೊರತು ಇದು ನಿಯಂತ್ರಣಕ್ಕೆ ಬರೋದಿಲ್ಲ. ದೈಹಿಕ ಸಂಪರ್ಕ ಬೆಳೆಸಿ ಕನ್ಯತ್ವ ಮರೆಯಾಗದ ಯುವತಿಯ ಗರ್ಭಕ್ಕೆ ಕೂಸು ಮೂಡಿಸಿ ಬೇರೊಂದು ಮದುವೆ ಆಗೋದಕ್ಕೂ ತಯಾರಿ ಮಾಡ್ಕೊಂಡಿದ್ದ. ರಾಯಚೂರಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಬಳ್ಳಾರಿಯಲ್ಲಿ ಓದ್ತಿದ್ದಂತಹ ರಿಷಬ್ ಪ್ರೀತಿಯ ಕನಸನ್ನು ಕಟ್ಟಿ ಆಕೆಗೆ ಭರವಸೆಯನ್ನು ಮೂಡಿಸಿ ಎಲ್ಲವನ್ನೂ ಪಡ್ಕೊಂಡಿದ್ದ. ಮಾನಸಿಕವಾಗಿಯೂ ಪಡ್ಕೊಂಡಿದ್ದ, ದೈಹಿಕವಾಗಿಯೂ ಕೂಡ ಪಡ್ಕೊಂಡಿದ್ದ. ಸಂತ್ರಸ್ತ ಯುವತಿ ಕೊಪ್ಪಳ ಮೂಲದವರು ಎಂದು ಹೇಳಲಾಗ್ತಿದೆ. ಬಳ್ಳಾರಿಯಲ್ಲಿ ಓದ್ತಿದ್ದಂತಹ ವೇಳೆ ಇಬ್ಬರ ಪರಿಚಯ ಆಗಿತ್ತು. ಪರಿಚಯ ಸ್ನೇಹಕ್ಕೆ ತಿರುಗಿ, ಸ್ನೇಹ ಪ್ರೇಮಕ್ಕೆ ಹೋಗಿ, ಪ್ರೇಮ ಮತ್ತೊಂದಕ್ಕೆ ಹೋಗಿ, ಅದಾದ ನಂತರ ತುಂಬು ಗರ್ಭಿಣಿಯಾದಳು. ಆ ಬಳಿಕ ಪ್ರೀತಿಯ ಹೆಸರಿನಲ್ಲಿ ಯುವಕ ರಿಷಬ್ ಯುವತಿಯೊಂದಿಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದು ಗೊತ್ತಾಗುತ್ತೆ. ತಾಳಿ ಕಟ್ಟು ಅಂದರೆ ಬೇರೆ ಯುವತಿಯ ಜೊತೆ ಮದುವೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳಾಗಿತ್ತು. ಆ ಮಂಟಪಕ್ಕೆ ಓಡೋಡ್ಕೊಂಡು ಬಂದವಳು ಪಾಪ. ಇದಕ್ಕೆ ಉತ್ತರ ಹೇಳು, ಆಮೇಲೆ ನೀನು ಮದುವೆ ಆಗು ಅಂತ. ರಾಯಚೂರು ಮೂಲದ ರಿಷಬ್ ಸಂತ್ರಸ್ತ ಯುವತಿ ಕೊಪ್ಪಳ ಮೂಲದವರಾಗಿದ್ದು ಬಳ್ಳಾರಿಯಲ್ಲಿ ಓದ್ತಿದ್ದಂತಹ ವೇಳೆ ಇಬ್ಬರ ಪರಿಚಯವಾಗಿದೆ. ಡಿಗ್ರಿ ಓದುವಾಗಲೇ ಇಬ್ಬರ ನಡುವೆ ಪ್ರೀತಿ ಚಿಗುರಿತ್ತು. ಆ ಬಳಿಕ ಪ್ರೀತಿಯ ಹೆಸರಿನಲ್ಲಿ ಯುವಕ ರಿಷಬ್ ಯುವತಿಯೊಂದಿಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದ. ಸೊ ಬೇರೆ ಮದುವೆಗೆ ಪ್ರಯತ್ನ ಪಟ್ಟಿದ್ದ. ಅಷ್ಟೊತ್ತಿಗದಾಗಲೇ ಯುವಕಿ ಓಡೋಡ್ಕೊಂಡು ಬಂದು ಪಾಪ ಹೊಟ್ಟೆಲ್ಲಿ ಬರ್ತಿರೋ ಅಥವಾ ಹೊಟ್ಟೆಲ್ಲಿ ಹುಟ್ಟುತ್ತಾ ಇರೋ ಮಗುಗೆ ಉತ್ತರ ಹೇಳಿ ಅಲ್ಲಿ ತಾಳಿ ಕಟ್ಟುವಂಥ ಆ ಮದುವೆಯನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅದಾದ ನಂತರ ಒಂದಷ್ಟು ಗಣ್ಯರು ಸೇರಿ ಅದನ್ನು ಸುಖಾಂತಕ್ಕೆ ತರುವ ಪ್ರಯತ್ನಗಳಾಯಿತಾದರೂ ಕೂಡ ಸಂತ್ರಸ್ತೆ ಯುವತಿ ದೂರು ಕೊಡ್ತೀನಿ ಅಂಥೇಳಿ ಯುವಕನ ಕುಟುಂಬಸ್ಥರ ಜೊತೆಯೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾಳೆ ಎಂದು ಮಾಹಿತಿ ಲಭ್ಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.